ಸರ್, ಈಗ ಕಾರ್ಯದರ್ಶಿ ಆಗಿದ್ದಾರೆ. ಇವತ್ತು ಏನೇನು ಕಾರ್ಯಕ್ರಮ ಆಯಿತು, ಇದು ಎಷ್ಟು ವರ್ಷದಿಂದ ಸುಸ್ಥಿತಿಯಲ್ಲಿತ್ತು, ಈಗ ಮತ್ತೆ ಪುನರಾರಂಭ ಮಾಡಿದರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇವತ್ತಿನ ಕಾರ್ಯಕ್ರಮವು 24ನೇ ತಾರೀಕು 4ನೇ ತಿಂಗಳು 2026ನೇ ಇಸ್ವಿಯಿಂದ ಇದಕ್ಕೆ ಒಳ್ಳೆ ಉತ್ತಮವಾದ ಒಂದು ಇದು ಬಂದಿದೆ. ಈ ಕೆಲಸ ಕಾಮಗಾರಿ ನಿರೀಕ್ಷೆ ನಡೀತದೆ ಅಂತ ನಮಗೆ ಭರವಸೆ ಇದೆ. ಆದರೆ ಇದು ಹಿಂದೆ 1999ರಲ್ಲಿ ಈ ಕಾಣಿಗ ಸಂಘ ಉದಯ ಆಯಿತು. ಆ ಉದಯ ಆದ ನಂತರ ಈ ಸಮಾಜದಲ್ಲಿ 20-70 ಸೈಟ್ನ ನಗರಸಭೆಯಿಂದ ಪುರಸಭೆಯಿಂದ ಸ್ಯಾಂಕ್ಷನ್ ಆಗಿತ್ತು. ಆ ಕಟ್ಟಡಕ್ಕೆ ಸ್ಟಾರ್ಟಿಂಗ್ ಮಾಡಿದಂಥದ್ದು 2000 ಇಸ್ವಿಲಿ ಪ್ರಾರಂಭ ಆಯಿತು. ಆ ದಿನದಿಂದ ಪ್ರಾರಂಭ ಆದಂಥ ಕಾರ್ಯಕ್ರಮ ಮೊದಲನೇದಾಗಿ MP ಆಗಿದ್ದ ವಿಜಯಶಂಕರ್ ಅವರು 1,50,000 ರೂಪಾಯಿ ಕೊಟ್ಟರು. ನಂತರ ವಿ ಪಾಪಣ್ಣವರು MLA ಆದಂಥ ಟೈಮ್ನಲ್ಲಿ 2 ಲಕ್ಷ ರೂಪಾಯಿ ವಿ ಪಾಪಣ್ಣ ದೇಣಿಗೆಯಿಂದ ಕೊಟ್ಟರು. ನಂತರ GT ದೇವೇಗೌಡರು ಕೊಟ್ಟರು. ಚಿಕ್ಕಮಗಳೂರು ಸಹ 1 ಲಕ್ಷ ರೂಪಾಯಿ ಸಹ ಇದಕ್ಕೆ ಸಹಾಯಧನ ಕೊಟ್ಟರು. ಅದು ಅಂತ ಮೋಹನ್ ಕೆ ಶೆಟ್ಟಿ ನಮ್ಮ ಜನಾಂಗದ ಒಬ್ಬರು MLA ಆಗಿದ್ದರು, ಕುಮಟಾ MLA. ಅವರು ಆ ದಿನದಲ್ಲೇ ಫಸ್ಟು ಅವರು ದೇಣಿಗೆ ಕೊಟ್ಟಂಥ ಸ್ಟಾರ್ಟಿಂಗಲ್ಲಿ ಕೊಟ್ಟಂಥ ದೇಣಿಗೆ ಅವ್ರದ್ದೇ. ನಂತರ ಸುದರ್ಶನ್ ಅವರು ಸಹ ದೇಣಿಗೆ ಕೊಟ್ಟಿದ್ದಾರೆ. ಹಾಗೆ ಮುಂದುವರ್ಕೊಂಡು ಬಂದಂಥ ಕಾಮಗಾರಿ 2015ರಲ್ಲಿ ಸ್ಥಗಿತ ಆಗ್ತು. ಅದರಿಂದ ಮುಂದಕ್ಕೆ ಬಂದಂಥ ಕಾರ್ಯಕಾರ ನಡೀಲೇ ಇಲ್ಲ. ಮಂಜುನಾಥ್ ಅವರು ಸಹ ಇದಕ್ಕೆ ಸಹಕಾರ ಕೊಟ್ಟರು. ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ನಮ್ಮಲ್ಲಿ ಸಾಧ್ಯವಾಗಲಿಲ್ಲ. ನಂತರ ಇವಾಗ ಹರೀಶ್ ಗೌಡರ ಕೈಗೆ ತೊಗೊಂಡಂಥ ಕಾಲದಲ್ಲಿ ಇದನ್ನು ಡಿಸೆಂಬರ್ ಒಳಗೆ ಮುಗಿಸ್ಕೊಡ್ತೀನಿ ಅನ್ನೋ ಭರವಸೆಯನ್ನು ಇಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಚಿರಋಣಿ ಆಗ್ತೀವಿ. ಗಾಣಿಗ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಉತ್ಸಾಹನ ಕೊಟ್ಟಿದ್ದಾರೆ. ಅದು ನಮಗೆ ಭಾಳ ಸಂತೋಷದಾಯಕವಾಗಿದೆ. ಆದರೆ ಇದೇ ಉತ್ಸಾಹ ಎಲ್ಲ ಕೊನೆವರೆಗೂ ಉಳ್ಕೋಬೇಕು ಅಂತ ನಾವು ಸಮಾಜದಲ್ಲಿ ಗಣ್ಯರಲ್ಲಿ ವಿನಂತಿಸ್ಕೊಳ್ತೇವೆ.